ನೀವೆಲ್ಲರೂ ಕಾಯ್ತಾ ಇದ್ದಂತ ಮತ್ತೊಂದು ಸಾಂಗ್ ಈಗ ರಿಲೀಸ್ಗೆ ರೆಡಿ ಆಗಿದೆ. ಎಸ್, ಪರಪ್ಪನ ಅಗ್ರಹಾರದಲ್ಲಿ ಡಿಬಾಸ್ ದರ್ಶನ್ ಅವರು ಇದ್ರೇನಂತೆ ಅವರ ಸಿನಿಮಾದ ಹಾಡುಗಳು, ಅವರ ಸಿನಿಮಾದ ಪ್ರಮೋಷನ್ ಕಾರ್ಯಕ್ರಮಗಳು ಸುಗಮವಾಗಿ ನಡೀತಾ ಇದೆ. ಅದಕ್ಕೆ ಅವರ ಫ್ಯಾನ್ಸ್ಗಳ ಸಪೋರ್ಟ್ ಕೂಡ ಇದೆ. ಇದ್ರೆ ನೆಮ್ಮದಿಯಾಗಿರಬೇಕು, ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೀತು. ಇದೀಗ ಮತ್ತೆ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ. ಡಿಬಾಸ್ ದರ್ಶನ್ ಅವರ ಡೆವಿಲ್ ಸಿನಿಮಾದ ಮತ್ತೊಂದು ಸಾಂಗ್ ರಿಲೀಸ್ಗೆ ರೆಡಿ ಆಗಿದೆ. ಹಾಗಾದ್ರೆ ಆ ಸಾಂಗ್ ಯಾವುದು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಅವರು, ದರ್ಶನ್ ಜೈಲಿನಲ್ಲಿರುವ ಹೊತ್ತಲ್ಲೇ ಡೆವಿಲ್ 2 ಸಾಂಗ್ ರಿಲೀಸ್ಗೆ ರೆಡಿ ಆಗಿದೆ. ಡೆವಿಲ್ ಸಿನಿಮಾದ 2ನೇ ಹಾಡು ರಿಲೀಸ್ ಮಾಡಿದ ಚಿತ್ರತಂಡ ಇವತ್ತೇ ಸಾಂಗ್ ರಿಲೀಸ್ ಆಗಿದೆ. ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರಬೇಕು. ಮೊದಲ ಹಾಡು ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿತ್ತು. ದರ್ಶನ್ ಜೊತೆಗೆ ಈಗ ರಚನಾ ರೈ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ 2ನೇ ಸಾಂಗ್ ನಲ್ಲಿ. ಈ ಜೋಡಿ ಪರದೆಯ ಮೇಲೆ ಮೊದಲ ಬಾರಿಗೆ ಕಾಣಿಸ್ಕೊಳ್ತಿರುವಂತದ್ದು. ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿತ್ತು. ಮಿಲಿಯನ್ ಗಟ್ಟಲೆ ಜನರು ಈ ಸಾಂಗ್ ಅನ್ನ ನೋಡಿದ್ರು. ಇದೀಗ ಮತ್ತೊಂದು ಸಾಂಗ್ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಈ ಸಾಂಗ್ ಅನ್ನ ಎಷ್ಟು ಜನ ನೋಡ್ತಾರೆ, ಎಷ್ಟು ವೀಕ್ಷಣೆಯನ್ನ ಪಡೆಯುತ್ತೆ, ಈ ಸಾಂಗು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆಯುತ್ತಾ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಇನ್ನು ದರ್ಶನ್ ಅವರ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ರಿಲೀಸ್ ಆಗಿದ್ದು 3 ಅವರಲ್ಲಿ ಆಲ್ಮೋಸ್ಟ್ 6 ಮಿಲಿಯನ್ ತನಕ ವ್ಯೂಸ್ ಹೋಗಿತ್ತು. ಈಗ ಮತ್ತೊಂದು ಸಾಂಗ್ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ನೀವಿಲ್ಲಿ ನೋಡ್ಬೋದು, ದರ್ಶನ್ ಅವರ ಜೊತೆಗೆ ಮೊದಲ ಬಾರಿಗೆ ಪರದೆಯನ್ನ ಹಂಚ್ಕೋತಿದ್ದಾರೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಪ್ರೇಕ್ಷಕರ ಮೆಚ್ಚುಗೆಯನ್ನ ಗಳಿಸಿತ್ತು. ಇದೀಗ ಮತ್ತೊಂದು ಸಾಂಗ್ ರಿಲೀಸ್ಗೆ ರೆಡಿಯಾಗಿರುವಂತದ್ದು. ಎಸ್, ದರ್ಶನ್ ಅವರ ಜೊತೆಗೆ ರಚನಾ ರೈ ತುಂಬಾ ಹಾಟ್ ಆದಂತ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೀವು ಅವರ ಒಂದು ಸಾಂಗ್ ನ ಝಲಕ್ ಅನ್ನು ಕೂಡ ನೋಡಬಹುದು. ಸರೆಗಮ ಕನ್ನಡ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಒಂದು ಸಾಂಗ್ ಇವತ್ತು 6 ಗಂಟೆಗೆ ಅಂದ್ರೆ ಈಗ ರಿಲೀಸ್ ಆಗ್ತಿರುವಂತದ್ದು. ಸೊ ಆ ಸಾಂಗ್ ನ ಝಲಕ್ ಅನ್ನ ನೋಡಬೇಕು. ದರ್ಶನ್ ಅವರು ಡಿಫ್ರೆಂಟ್ ಆದಂತ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ರಚನಾ ರೈ ಅವರು ಕೂಡ ತುಂಬಾ ಹಾಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ರಚನಾ ರೈ ಅವರು ಇಂಡಸ್ಟ್ರಿಗೆ ಈಗಷ್ಟೇ ಎಂಟ್ರಿಯನ್ನ ಕೊಡ್ತಿರುವಂತದ್ದು. ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ದರ್ಶನ್ ಅವರ ಜೊತೆಗೆ ಮೊದಲ ಬಾರಿಗೆ ಪರದೆಯನ್ನ ಹಂಚ್ಕೊಳ್ತಿರುವಂತದ್ದು. ಅದರ ಜೊತೆಗೆ ಈಗ ರಚನಾ ರೈ ಅವರು ರಚಿತಾ ರಾಮ್ ಅವ್ರ ತರಾನೇ ಇಂಡಸ್ಟ್ರಿಯಲ್ಲಿ ಬೆಳೀತಾರ ಅನ್ನೋ ಒಂದು ಮಾತು ಕೂಡ ಇದೆ. ಯಾಕಂದ್ರೆ ದರ್ಶನ್ ಅವರ ಜೊತೆಗೆ ರಚಿತಾ ರಾಮ್ನವರು ಸಿನಿಮಾ ಮಾಡಿದಾಗ ಅವ್ರಿಗೆ ಸಾಕಷ್ಟು ಫೇಮ್ಗಳು ಸಿಕ್ತು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಕ್ತು. ಸೂಪರ್ ಸ್ಟಾರ್ ನಟಿ ಆಗೋದ್ರು. ಈಗ ಅದೇ ಒಂದು ಸಾಲಿಗೆ ರಚನಾ ರೈ ಸೇರ್ಕೋತಾರ ಅನ್ನೋ ಒಂದು ಕುತೂಹಲ ಕೂಡ ಇದೆ. ನೀವು ನೋಡ್ಬೋದು, ಅವರ ಗೆಟಪ್ ಆಗಿರ್ಬೋದು, ಅವರ ಲುಕ್ ಆಗಿರ್ಬೋದು, ಸೇಮ್ ಟು ಸೇಮ್ ರಚಿತಾ ರಾಮ್ ಅವ್ರಿಗೆ ಹೋಲಿಕೆ ಆಗುತ್ತೆ. ಸೊ ಅವರ ತರನೇ ರಚಿತಾ ರಾಮ್ ಅವ್ರ ತರನೇ ರಚನಾ ರೈ ಕೂಡ ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡ್ತಾರ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಎಸ್, ರಚನಾ ರೈ ಅವರಿಗೆ ಇದೊಂದು ಒಳ್ಳೆ ಸಿನಿಮಾ. ಜೊತೆಗೆ ಡಿಬಾಸ್ ದರ್ಶನ್ ಅವರ ಜೊತೆಗೆ ಕಾಣಿಸ್ಕೊಳ್ಳುವಂತ ಒಂದು ಆಪರ್ಚುನಿಟಿ. ಹಾಗೆ ಈ ಒಂದು ಸಾಂಗ್ ಏನಿದೆ, ಆ ಸಾಂಗ್ ಯಾವುದು ಅಂತ ಹೇಳ್ತೀನಿ. ಅಂದ್ರೆ ಇವತ್ತು 6 ಗಂಟೆಗೆ ರಿಲೀಸ್ ಆಗ್ತಿರುವಂತ ಸಾಂಗ್ ಅದು. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು ಎಷ್ಟು ಸೂಪರ್ ಹಿಟ್ ಆಯ್ತು, ಎಷ್ಟು ವೀಕ್ಷಣೆಯನ್ನ ಪಡೀತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೀತು. ಇದೀಗ ಈ ಸಾಂಗ್ ಕೂಡ ಅದೇ ಒಂದು ಲಿಸ್ಟ್ಗೆ ಸೇರ್ಕೊಳ್ಳುತ್ತಾ, ಮಿಲಿಯನ್ ವ್ಯೂಸ್ ಲಿಸ್ಟ್ಗೆ ಸೇರ್ಕೊಳ್ಳುತ್ತಾ. ದರ್ಶನ್ ಅವ್ರು ಇಲ್ಲದೆ ಇದ್ರು ಅವರ ಅಭಿಮಾನಿಗಳು ಅವರ ಕೈ ಹಿಡಿದು ಅವರ ಸಿನಿಮಾವನ್ನ ಮುನ್ನಡೆಸ್ತಾರೆ. ಹಾಗೆ ಅಭಿಮಾನಿಗಳು ಡಿಬಾಸ್ ಅವರು ಪ್ರಮೋಷನ್ ಮಾಡಲಿಲ್ಲ ಅಂದ್ರು ಅವರ ಸೆಲೆಬ್ರಿಟಿಗಳು ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಆ ಸಿನಿಮಾದ ಪ್ರಮೋಷನ್ ಅನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಪತ್ನಿ ವಿಜಯಲಕ್ಷ್ಮಿ ಅವರ ಸಪೋರ್ಟ್ ಕೂಡ ಇದೆ. ದರ್ಶನ್ ಅವರ ಜಾಗದಲ್ಲಿ ನಿಂತ್ಕೊಂಡು ಡೆವಿಲ್ ಸಿನಿಮಾದ ಕಂಪ್ಲೀಟ್ ಜವಾಬ್ದಾರಿಯನ್ನ ವಿಜಯಲಕ್ಷ್ಮಿ ಅವರು ತಗೊಂಡಿದ್ದಾರೆ. ಅದಕ್ಕೆ ದರ್ಶನ್ ಅವರ ಸೆಲೆಬ್ರಿಟಿಗಳಾಗಿರುವಂತ
ಫ್ಯಾನ್ಸ್ಗಳು ಕೂಡ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.